ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಹೆಂಗದಿರಿ ಎಲ್ಲರೂ? ಇವತ್ತಿನ ರೆಸಿಪಿ ಏನಂತ ನಿಮಗೆ ಗೊತ್ತಾಗಿರ್ಬೋದು. ಇದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಹಿಂಡಿ, ಶೇಂಗಾ ಚಟ್ನಿ. ಇದನ್ನು ಮಾಡೋದು ಭಾಳ ಸುಲಭ ಐತ್ರಿ. ಹೆಂಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈಗ ನಾನು 1 ಬೌಲ್ ಶೇಂಗಾ ತೊಗೊಂಡೇನ್ರಿ. ಇವನ್ನ ನಾವು ಮೀಡಿಯಮ್ ಒಳಗೆ ಹುರ್ಕೋಬೇಕು. ಇವು ನಾವು ಹತ್ತಿಸ್ಬಾರ್ದ್ರಿ. ನಾವು ಮೀಡಿಯಮ್ ಒಳಗೆ ಇಟ್ಕೊಂಡು ಹಿಂಗೆ ಫ್ರೈ ಮಾಡ್ಕೋಬೇಕು. ಈ ಶೇಂಗಾ ಹಿಂಡಿ ನಾವು ಊಟದಾಗ ಸೈಡ್ ಡಿಶ್ ಆಗಿ ತಿನ್ಬೋದು ರೀ. ಇಲ್ಲ ಅಂದ್ರೆ ಇವತ್ತು ನಮ್ಮ ಮನ್ಯಾಗ ಏನು ಕೈಪಲ್ಯ ಇಲ್ಪ ತರಕಾರಿ ಖಾಲಿ ಆಗೈತಿ ಅಂದ್ರೆ ನಾವು ಈ ಶೇಂಗಾ ಹಿಂಡಿ ಜೊತೆ ಮೊಸರು ಹಾಕ್ಕೊಂಡು ಚಪಾತಿ ರೊಟ್ಟಿ ಹಚ್ಕೊಂಡು ತಿಂದ್ರೆ ಯಾವುದು ಪಲ್ಯನ ಬ್ಯಾಡ್ರಿ, ಅಷ್ಟು ಮಸ್ತ್ ಹತ್ತೈತಿ. ಒಂದ್ಸತಿ ನೀವು ಟ್ರೈ ಮಾಡಿರಿ. ಈಗ ನೋಡ್ರಿ, ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗತ್ತವು. ಇದು ಇನ್ನೂ ಹುರಿಬೇಕು. ಇವಿನ್ನ ಒಳಗೆ ಹಸಿ ಇರ್ತಾವ್ರಿ, ಹಂಗಾಗಿ ನಾವು ಇದನ್ನು ಇನ್ನೂ ಸ್ವಲ್ಪ ಹುರ್ಕೋಬೇಕು. ನೋಡ್ರಿ, ಈಗ ಇವಾಗ ಹುರಿದವು ನೋಡತ್ತಿರ್ಬೋದು ನೀವು. ಈಗ ನಾನು ಗ್ಯಾಸ್ ಆಫ್ ಮಾಡತ್ತೀನಿ. ನೋಡ್ರಿ, ಇಷ್ಟು ಹುರ್ಕೋಬೇಕು. ಈಗ ಸ್ವಲ್ಪ ತಣ್ಣಗಾಗಲಿ ಶೇಂಗಾ. ಈಗ ಇವನ್ನ ಒಂದು ಪ್ಲೇಟಿಗೆ ಹಾಕೋದಂತೆ. ಇವ ಆರಲಿ. ನೋಡ್ರಿ, ಈಗ ಇವೆಲ್ಲ ಆರಿದವು. ನೋಡ್ರಿ, ತಿನ್ನಕತ್ರ ಇವಾಗ ಕರುಮ್ ಅನ್ಬೇಕು. ನೀವು ಇವನ್ನ ಸಿಪ್ಪಿ ತಕ್ಕೋಬೋದು, ಇಲ್ಲಾಂದ್ರೆ ಹಂಗನೂ ಮಿಕ್ಸಿ ಮಾಡ್ಕೋಬೋದು. ನೋಡ್ರಿ, ಈ ಥರ ಹುರ್ಕೊಂಡಿರ್ಬೇಕು. ಈಗ ಇವ್ ನಾನು ಸಿಪ್ಪಿ ತಕ್ಕೊಳತ್ತಿಲ್ರಿ, ಹಂಗೆ ಮಿಕ್ಸರ್ಗೆ ಹಾಕ್ಕೊಳತ್ತೀನಿ. ಈಗ ಶೇಂಗಾ ಹಿಂಡಿ ಮಾಡೋಕೆ ಏನು ಬೇಕಂತ ನೋಡೋಣ್ರಿ. 1 ಸ್ಪೂನ್ ಆಗೋಷ್ಟು ಜೀರಿಗೆ ತೊಗೊಂಡೇನಿ, ಅರ್ಧ ಸ್ಪೂನಷ್ಟು ಅರಿಶಿನ, 1 ಸ್ಪೂನಷ್ಟು ಖಾರ, ರುಚಿಗೆ ತಕ್ಕಷ್ಟು ಸಾಲ್ಟ್, ಆಮೇಲೆ ಸ್ವಲ್ಪ ಕೊತ್ತಂಬರಿ ತೊಗೊಂಡೇನಿ, ಸ್ವಲ್ಪ ಕರಿಬೇವು ತೊಗೊಂಡೇನಿ, 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಸುಲಿದಿಟ್ಕೊಂಡೇನಿ. ಇಷ್ಟು ಬೇಕ್ರಿ. ಈಗ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಕೊತ್ತಂಬರಿ ಒಳಗೆ ನೀರದು ಏನಿರಬಾರ್ದ್ರಿ, ತೊಳೆದ ಎಲ್ಲ ನೀಟಾಗಿ ಒರೆಸ್ಕೊಂಡು ಇಟ್ಕೊಂಡಿರ್ಬೇಕು. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡೇನ್ರಿ. ಈಗ ಇದಕ್ಕೆ ಎಲ್ಲ ಶೇಂಗಾ ಹಾಕೋತೇನೆ. ಈಗ ಇದಕ್ಕೆ ಅರಿಶಿನ ಹಾಕೊಳತ್ತೇನೆ ರೀ, ಖಾರ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ, ಕರಿಬೇವು ಮತ್ತು ಜೀರಿಗೆ, ಬೆಳ್ಳುಳ್ಳಿ. ಈಗ ಇದಕ್ಕೆ ಮುಚ್ಚಳ ಮುಚ್ಚಿ ಮಿಕ್ಸರ್ ಮಾಡೋಣ್ರಿ. ಈಗ ನೋಡ್ರಿ, ಈಗ ಇದನ್ನು ಮಿಕ್ಸರ್ ಮಾಡ್ಕೊಂಡು ಬಂದೇನಿ. ನೋಡ್ರಿ, ಎಷ್ಟು ಚಂದ ಉದ್ರಾಗಿ ಆಗೈತಿ. ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕೋತೀನಿ. ನೋಡ್ರಿ, ಈಗ ಶೇಂಗಾ ಹಿಂಡಿ ರೆಡಿ ಆಗೈತಿ. ನೋಡ್ರಿ, ಎಷ್ಟು ಉದ್ರಾಗೈತಿ. ಈ ಶೇಂಗಾ ಹಿಂಡಿನ ನಾವು ಬದ್ನಿಕಾಯಿ ಎಣ್ಗಾಯಿ ಮಾಡೋಕೆ, ಟೊಮೆಟೊ ಕಾಯಿ ಪಲ್ಯ ಮಾಡೋಕೆ, ಹಂಗೆ ಹೀರೆಕಾಯಿ ಎಣ್ಗಾಯಿ ಮಾಡೋಕೆ, ಹೀರೆಕಾಯಿ ಪಲ್ಯ ಮಾಡೋಕೆ, ಇನ್ನೂ ಹಲವಾರು ರೀತಿಯ ಪಲ್ಯಗಳಿಗೆ ನಾವು ಈ ಶೇಂಗಾ ಹಿಂಡಿನ ಯೂಸ್ ಮಾಡ್ಬೋದು ರೀ. ಇದನ್ನು ನಾವು 3 ತಿಂಗಳು 4 ತಿಂಗಳ ಗಂಟಲೆ ಸ್ಟೋರ್ ಮಾಡಿ ಇಟ್ಕೋಬೋದು, ಏನೂ ಆಗಂಗಿಲ್ಲ. ನೀವು ಒಂದು ಸತಿ ಟ್ರೈ ಮಾಡಿರಿ. ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮ್ಮ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.